ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಿವನಾರಾಯಣ ತಾತನ ಹತ್ರ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ವೈದೇಹಿ ಲೈಫ್ ನೋಡಿದರೆ ತುಂಬ ಬೇಜಾರಾಗುತ್ತೆ. ಹಾಗೆ ನೋಡಿದರೆ ನನ್ನ ಲೈಫ್ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಮದುವೆ ಆದಮೇಲೆ ನನ್ನ ಗಂಡ, ನನ್ನ ಮಗು ನನ್ನ ಜೊತೆನೇ ಇದ್ದಾರೆ. ನನ್ನ ಮಗ ಅಂತೂ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಹಾಗೆ ನಿಮ್ಮ ಜೊತೆ ನಾನು ಮದುವೆ ಆದಮೇಲೆ ನಿಮ್ಮ ಜೊತೆ ಉಳ್ಕೊಳ್ಳೋ ಅವಕಾಶ ಸಿಗ್ತಲ್ಲ, ನಾನೇ ಪುಣ್ಯವಂತೆ ಅಲ್ವಾ ಅಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಎಲ್ಲರೂ ಅವರ ಹಣೆ ಬರ ಕಣಮ್ಮ ಅನ್ನೋ ಅಷ್ಟೊತ್ತಿಗೆ ಸಿದ್ದು ಬಂದೇ ಬಿಡ್ತಾನೆ. ಕೋಪ ಮಾಡ್ಕೊಂಡು ಅಮ್ಮ ಅಂತ ಅಂದಾಗ, ಯಾಕೋ ಸಿದ್ದು ಈ ಥರ ರ್ಯಾಶಾಗಿ ಮಾತಾಡ್ತಿದ್ಯಾ, ಏನಾಯಿತು ಅಂತ ಅಂದಾಗ, ಇವ್ರೇನು ಕೆಲಸ ಮಾಡಿದರೆ ಗೊತ್ತಾ, ನನ್ನ ಮದುವೆ ವಿಷಯ ಮಾತಾಡೋಕ್ಕೋಸ್ಕರ ಶಾರದವ್ರನ್ನ ಚೂ ಬಿಟ್ಟಿದ್ದಾರೆ ಅಂತ ಅಂದಾಗ ಕೋಪ ಮಾಡಿಕೊಂಡು ವಿಮಲ ಶಾರದಾ ಕಡೆ ನೋಡ್ತಾ ಇರ್ತಾಳೆ. ಶಾರದಾ ಇಲ್ಲ ಅಂತ ಕತ್ತಲ್ಲಾಡಿಸ್ತಿರ್ಬೇಕಾದ್ರೆ ಅವ್ರ ಮುಖ ಏನಮ್ಮ ನೋಡ್ತೀರಾ, ನೀವು ಬಿಟ್ಟಿರೋದು ನಿಜ ತಾನೇ ಅಂತ ಹೇಳ್ಬೇಕಾದ್ರೆ, ಸ್ವಲ್ಪ ನಿಧಾನಕ್ಕೆ ಮಾತಾಡು, ಯಾಕೋ ಇಷ್ಟು ರ್ಯಾಶಾಗಿ ಮಾತಾಡ್ತೀಯ ಅಂತ ಇರಬೇಕಾದ್ರೆ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾನೆ, ಸದ್ಯಕ್ಕೆ ನನಗೆ ಮದುವೆ ಬೇಡ ಅಂತ ಅಂದಾಗ, ಏನು ಸಿದ್ದು ಈ ರೀತಿ ಮಾತಾಡ್ತಿದ್ಯಾ, ಸದ್ಯಕ್ಕೆ ಮದುವೆ ಬೇಡ ಅಂತ ಅಂದರೆ ಏನು ಅರ್ಥನೋ ಅಂತ ವಿಮಲ ಕೇಳ್ತಾ ಇದ್ದರೆ, ಇನ್ನೊಂದು ಕಡೆ ಅನಸೂಯೆ ಮಾತನ್ನ ಕೇಳಿ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ವಿಮಲ ಹೇಳ್ತಾ ಇರ್ತಾಳೆ, ನೀನೇನು ಚಿಕ್ಕ ಹುಡುಗಲ್ಲ ಆಯಿತಾ, ಹಂಗಂತ ಕೂತ್ಕೊಂಡ್ರೆ ಮದುವೆ ಏಜೆ ಮುಗ್ದೋಗುತ್ತೆ, ಯಾವ ಟೈಮಿಗೆ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಈ ರೀತಿ ಆಟ ಮಾಡಬೇಡ ಅಂದಾಗ, ನೋಡಮ್ಮ ನೀನು ಅಷ್ಟೇ ತುಂಬ ಫೋರ್ಸ್ ಮಾಡಬೇಡ, ಅದರಲ್ಲೂ ಮದುವೆ ವಿಷಯದಲ್ಲಿ ನೀನು ಫೋರ್ಸ್ ಮಾಡಬೇಡ, ನನ್ನದೇ ಆದ ಕೆಲವೊಂದು ಒತ್ತಡಗಳಿದ್ದಾವೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಬೈತಾ ಇರ್ತಾನೆ. ಹಾಗೆ ಸಿದ್ದನು ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಇಷ್ಟು ದಿನ ನೀವು ಹೇಳ್ದಂಗೆಲ್ಲ ಕೇಳಿದ್ದೀನಿ, ನೀವೇನು ಹೇಳಿದ್ರು ನಾನು ಮಾಡಿದ್ದೀನಿ, ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು, ಸದ್ಯಕ್ಕೆ ನಾನು ಮದುವೆ ಆಗಲ್ಲ ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ ಸಿದ್ದು ನಿಂತ್ಕೊಳ್ಳೋ ಅಂತ ವಿಮಲನ ತಾತನು ಕೂಗ್ತಾ ಇದ್ದರೆ ತನ್ನ ಪಾಡಿಗೆ ತಾನು ಕೋಪ ಮಾಡಿಕೊಂಡು ಹೊರಟು ಹೋಗಿ ಬಿಡ್ತಾನೆ. ಇನ್ನೊಂದು ಕಡೆ ವಿಮಲ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಸಮಾಧಾನ ಮಾಡ್ಕೊ, ಸಿದ್ದನ ಜೊತೆ ನಾನು ಮಾತಾಡಿ ಮದುವೆಗೆ ಒಪ್ಪಿಸ್ತೀನಿ ಅಂತ ಹೋಗ್ತಾ ಇದ್ದರೆ ವಿಮಲ ಮಾತ್ರ ತುಂಬ ಕೋಪ ಮಾಡಿಕೊಂಡು ಶಾರದಾ ಮುಖ ನೋಡ್ತಾ ಇರ್ತಾಳೆ. ಈ ಕಡೆ ಶಾರದಾ ತಂದು ದಣ್ಣುಕಾಯಿನ ಇಟ್ಬಿಟ್ಟು ಸಮಾಧಾನವಾಗಿ ಮಾತಾಡೋಕ್ಕೆ ಅಂತ ಬಂದರೆ ತುಂಬ ಕೋಪ ಮಾಡಿಕೊಂಡು, ನಿಂತ್ಕೋ ಆಯಿತಾ, ನೀನು ನಾಟಕ ಆಡಬೇಡ, ನನ್ನ ಮುಂದೆ ನಿನ್ನ ನಾಟಕ ಎಲ್ಲ ತೋರಿಸ್ಬೇಡ ಅಂತ ಬೈತಾ ಇರ್ತಾಳೆ. ಇಲ್ಲಮ್ಮ, ಖಂಡಿತ ನಾನು ಏನು ಹೇಳಿಲ್ಲ ಅಂತ ಅಂದಾಗ, ಮುಚ್ಚೆ ಬಾಯ ಅಂತ ಜೋರಾಗಿ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ವಿಮಲ ಹೇಳ್ತಾ ಇರ್ತಾಳೆ, ನೀನು ನಾನು ಏನೋ ಅಂತ ಅಂದ್ಕೊಂಡಿದ್ದೆ, ಇಂಥ ಕೆಲಸ ಮಾಡಿದ್ಯಾ ಅಂತ ಗೊತ್ತಿಲ್ಲ ಅಂದಾಗ, ಇಲ್ಲ ಅಮ್ಮ, ನನ್ನ ಮಾತು ನಂಬಿ ಅಂದಾಗ, ಏನೇ ನಂಬೋದು, ಸಿದ್ದು ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತೀಯಾ, ಅಂಥದ್ರಲ್ಲಿ ನಾನು ಕಳಿಸಿದ್ರೆ ಅವ್ನ ಮುಂದೆ ಹೋಗ್ಬಿಟ್ಟು ನನ್ನ ಬಗ್ಗೆ ಚಾಡಿ ಹೇಳಿದ್ದೀಯಾ, ನಿನಗೆ ನಾಚಿಕೆ ಆಗಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ಇಷ್ಟು ದಿನ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡೆ, ಇದು ಮೊದಲನೇ ಸಲ ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ನಿನ್ನಿಂದ ನಾನು ಇದನ್ನೆಲ್ಲ ನಿರೀಕ್ಷೆ ಮಾಡಬಾರ್ದಿತ್ತು, ಎಲ್ಲ ನಂದೇ ತಪ್ಪು, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಜೋರಾಗಿ ಬೈತಾ ಇದ್ದರೆ ಅದನ್ನೆಲ್ಲ ಕದ್ದು ಈ ಕಡೆ ಅನಸೂಯ ಕೇಳಿಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ವಿಮಲ ಬೈದ ತಕ್ಷಣ ಶಾರದಾ ಏನು ಮಾತಾಡೋಕ್ಕಾಗದೆ ಕಣ್ಣೀರು ಹಾಕ್ಕೊಂಡು ಕಿಚನ್ಗೆ ಅಂತ ಬರ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಅನಸೂಯ ಬಂದು ನಿಂತ್ಕೋ ಶಾರದಾ ಅಂತ ಅಂದಾಗ ಕಣ್ಣೀರು ಒರೆಸ್ಕೊಂಡು ಏನತ್ತೆ ಹೇಳಿ ಅಂತ ಅಂದಾಗ, ನೀವು ಮಾತಾಡ್ತಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಂತ ಅಂದಾಗ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ. ಇದಕ್ಕೆ ನಾನು ನನ್ನ ಮಗ ಬೇಡ ಅಂತ ಡೈವರ್ಸ್ ಕೊಟ್ಟಿದ್ದು ಅಂತ ಅಂದಾಗ, ಅತ್ತೆ ಏನು ಹೇಳ್ತಾ ಇದ್ದೀರಾ, ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂದಾಗ, ನನ್ನ ಮಗ ಹೇಳ್ತಿದ್ದೆಲ್ಲ ನಿಜ ಕಣೆ ಅಂತ ಅನ್ಬೇಕಾದ್ರೆ, ನೋಡಿ ನೀವು ಕೇಳಿಸ್ಕೊಂಡಿದ್ದೆಲ್ಲ ಸತ್ಯ ಅಲ್ಲ ಅತ್ತೆ, ಅರ್ಥ ಮಾಡ್ಕೊಳ್ಳಿ, ನಂದೇನೂ ತಪ್ಪಿಲ್ಲ ಅಂದಾಗ, ಹೌದು ಶಾರದಾ ಅಂತ ಅಂದರೆ ತಪ್ಪೇ ಮಾಡಿದಂಥ ಹುಡುಗಿ ಅಂತ ನಮ್ಮೂರಲ್ಲಿ ನಿನಗೆ ಬಿರುದು ಕೊಟ್ಟಿದ್ರಲ್ವಾ, ಸಾಲಗಾರನ ಸಾಲ ತೀರಿಸ್ತೀನಿ ಅಂತ ಅತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದರೆ, ಇಲ್ಲಿ ನೋಡಿದರೆ ಶ್ರೀಮಂತ ಹುಡುಗನ ಬುಟ್ಟಿ ಹಾಕೊಂಡಿದೆಯಲ್ಲೇ ನೀನು, ಹೆಂಗೆ ನೀನು ಅವನಿಗೆ ಮೋಡಿ ಮಾಡಿದೆ, ಮಳ್ಳಿ ಮಂಚುಲಿ ಮಂಚಕ್ಕೆ ಕಾಲೆಷ್ಟು ಅಂದರೆ 3 ಮತ್ತೊಂದು ಅಂತ ಅನ್ನಾಗೆ ಆಡ್ತಿದೆಯಲ್ವ ಅಂದಾಗ, ಅತ್ತೆ ಸರಿಯಾಗಿ ಮಾತಾಡಿ, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಕೋಪ ಮಾಡಿಕೊಂಡು, ಅಪ್ಪ ನನಗೆ ಒಳ್ಳೆ ಸಂಸ್ಕೃತಿನ ಕಳಿಸ್ಕೊಟ್ಟಿದ್ದಾರೆ ಅತ್ತೆ, ಎಂಥ ಸಂದರ್ಭದಲ್ಲೂ ನಮ್ಮ ನೈತಿಕತೆ, ನಂಬಿಕೆ, ಇನ್ನೊಬ್ಬರ ನಂಬಿಕೆನ ನಾವು ಗಳಿಸ್ಕೋಬೇಕು ಹೊರತು ಕಳ್ಕೊಬಾರ್ದು ಅಂತ ಹೇಳ್ಕೊಟ್ಟಾರೆ, ಅದೇ ಹಾದಿಲಿ ನಾನು ಬೆಳೀತಾ ಇದ್ದೀನಿ. ಹಾಗೆ ಬೇರೆಯವ್ರಿಗೆ ನಮ್ಮ ಮೇಲೆ ಭಾವನೆ ಹುಟ್ಟಿದರೆ ಅದನ್ನು ತಡೆಯೋ ಶಕ್ತಿ ಯಾರ ಕೈಲೂ ಇರಲ್ಲ, ಅದು ಅವ್ರ ಭಾವನೆ ಅಷ್ಟೇ ಅತ್ತೆ. ಹಾಗೆ ನಮ್ಮ ಭಾವನೆ, ನಮ್ಮ ಮನಸ್ಸನ್ನ ಬಲವಂತಾಗಿ ಬದಲಾಯಿಸ್ಕೋಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ, ಹಾಗಿದ್ರೆ ನಾನು ಇಷ್ಟ ತನಕ ಕೇಳಿಸ್ಕೊಂಡಿದ್ದೆಲ್ಲ ಸುಳ್ಳ, ವಿಮಲ ಯಾಕೆ ನಿನ್ನನ್ನು ಬಾಯಿ ಬಂದಾಗ ಬೈತಾ ಇದ್ಲು, ನೀನು ನೋಡಿದರೆ ಸುಮ್ಮನೆ ಬಂದೆ ಬೈಸ್ಕೊಂಡು, ಅದಕ್ಕೆ ಕೇಳ್ತಾ ಇದ್ದೀನಿ ಕಣೆ ಅಂತ ಅನ್ಬೇಕಾದ್ರೆ, ನೋಡಿ ಅತ್ತೆ, ನಾನು ಶ್ರೀಮಂತ ಹುಡುಗನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನನಗೆ ಅದು ಇಷ್ಟು ವರ್ಷ ಬೇಕಾಗಿಲ್ಲ, ಇಷ್ಟೆಲ್ಲ ಕಷ್ಟನೂ ಸಹ ಪಡಬೇಕಾಗಿಲ್ಲ, ಯಾವ ಆಸೆನೂ ನನಗಿಲ್ಲ, ಸಂಸಾರ ಮಾಡೋ ಆಸೆ ಅಂತೂ ಮೊದಲೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದರಲ್ಲೂ ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ, ಅತ್ತಾಗ ಹೆಗ್ಲು ಕೊಟ್ಟಿದೆ, ಉಣ್ಣಕ್ಕೆ ಅನ್ನ ಕೊಟ್ಟಿದೆ, ಅದರಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕಷ್ಟ ಇದ್ದಾಗ ನಾವಿದ್ದೀವಿ ಅನ್ನೋ ಭರವಸೆನ ನನಗೆ ಕೊಟ್ಟಿದ್ದಾರೆ, ಇವ್ರ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ಬರೋ ಕೆಲಸನ ನಾನು ಮಾಡಲ್ಲ, ಜ್ಯೋತಿಕಾ ಮತ್ತು ಸಿದ್ಧಾರ್ಥ ಅವ್ರ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಖಂಡಿತ ನಾನು ಮಾಡಿ ಎಲ್ಲರ ಮನಸ್ಸಲ್ಲೂ ಹಾಗೆ ಎಲ್ಲರ ಮುಖದಲ್ಲೂ ನಗುನ ತಂದೆ ತರ್ತೀನಿ ಅಂತ ಅನ್ಬೇಕಾದ್ರೆ, ಏನಪ್ಪ ನನಗಂತೂ ಒಂದು ಗೊತ್ತಾಗ್ತಿಲ್ಲ, ಆ ಅಮ್ಮ ನೋಡಿದರೆ ಬಾಯಿಗೆ ಬಂದಂಗೆ ಬೈತಾಳೆ, ನೀನು ನೋಡಿದರೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂತಿದ್ಯಾ, ಅದೇನು ಮಾಡ್ತೀಯೋ ಅಂತ ಅಂದಾಗ, ಅವರು ಬೈಯೋದ್ರಲ್ಲಿ ತಪ್ಪೇನಿಲ್ಲ, ಅದಕ್ಕೂ ಒಂದು ಕಾರಣ ಇದೆ, ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ, ಅದಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ
ಇದ್ದಾರೆ. ಅವ್ರ ಜಾಗದಲ್ಲಿ ನೀವಿದ್ದಿದ್ರು ಇದೇ ಕೆಲಸ ತಾನೇ ಮಾಡ್ತಿದ್ದು ಅಂತ ಅಂದಾಗ, ನಾನೇನಾದರೂ ಇದ್ದಿದ್ರೆ ರಾಣಿ ಥರ ಇರ್ತಿದ್ದೆ ಬಿಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಇಂಥ ಅರಮನೆಯಲ್ಲಿ ರಾಜರು ಇರೋ ರೀತಿ ಈ ಮನೆ ಇದೆ, ಇಂಥದ್ರಲ್ಲಿ ಸುಖವಾಗಿರ್ತಿದ್ದೆ. ಆ ಕಡೆ ಈ ಕಡೆ ಆಳು ಕಾಳು ಎಲ್ಲ ಇದ್ದರು, ಇಂಥ ಯೋಗ ಯಾರಿಗೆ ಸಿಗುತ್ತೆ ಹೇಳು ಅಂತ ಅನ್ಬೇಕಾದ್ರೆ, ನಮ್ದಲ್ಲದನ್ನು ನಾವು ಆಸೆ ಪಡೋದು ತಪ್ಪು ಅತ್ತೆ ಅನ್ಬೇಕಾದ್ರೆ ಇಂಥ ಪ್ರವಚನ ಮಾಡೋಕ್ಕೆ ಸರಿ ಇದೆ ಆಯಿತಾ? ಇಷ್ಟು ದಿನ ನೀನು ಇದ್ದೇ ತಾನೆ, ಅವಾಗ ಏನೂ ಅನ್ನಲಿಲ್ಲ, ಇವಾಗ ನಾನು ಬಂದಾಗ ಯಾಕೆ ಇಂಥ ಮಾತೆಲ್ಲ ಆಡ್ತಾ ಇದೆಯಾ ಅಂತ ಬೈತಾ ಇರ್ತಾಳೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಇಷ್ಟು ದಿನ ಈ ಮನೇಲಿ ವಿಶ್ವಾಸಕ್ಕೋಸ್ಕರ ನಾನಿದ್ದೆ, ನನ್ನಿಂದ ಈ ಮನೇಲಿ ವಿಶ್ವಾಸ ಕಳ್ಕೊತೀನಿ ಅಂತ ಗೊತ್ತಾದರೆ ಈ ಮನೇಲಿ ಖಂಡಿತ ನಾನು ಇರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅನಸೂಯೆಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ಏನು ಹೇಳ್ತಿದ್ಯಾ ಅಂತ ಅಂದಾಗ, ಹೌದು ಮದುವೆ ಆದಮೇಲೆ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಂದು ಕ್ಷಣನೂ ಇರಲ್ಲ ಅಂತ ಶಾರದಾ ಹೇಳಬೇಕಾದ್ರೆ ಅನಸೂಯ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಒಳ್ಳೆ ಅರಮನೆ ಅಂತ ಮನೆ, ಒಳ್ಳೆ ಊಟ ಎಲ್ಲ ಮಿಸ್ ಆಗುತ್ತಲ್ಲ, ಇವಳು ಬೇರೆ ಇರಲ್ಲ ಅಂತ ಹೇಳ್ತಿದ್ದಾಳೆ, ಇವಳು ಇಲ್ಲ ಅಂದರೆ ನನಗೂ ಜಾಗ ಇಲ್ಲ, ಏನಪ್ಪ ಮಾಡೋದು ದೇವ್ರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ರೂಮಿಗೆ ಬಂದು ಮಿರರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ, ನಾನು ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಬಂದುಬಿಟ್ಟೆ, ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಲ್ವಾ, ನಾನು ಮಾಡಿದ್ದು ತಪ್ಪು, ಆದರೆ ಅಮ್ಮನ ಕೆಲಸ ಅಮ್ಮ ಮಾಡಿದ್ದಾರೆ, ಮಕ್ಕಳು ಮದುವೆ ಮಾಡಬೇಕು ಅದಕ್ಕೋಸ್ಕರ ಅವರು ಈ ರೀತಿ ಕೂಗಾಡ್ತಿದ್ದಾರೆ, ಆದರೆ ಏನು ಮಾಡಲಿ, ಯಾವ ರೀತಿ ಅವರಿಗೆ ಅರ್ಥ ಮಾಡಿಸ್ಲಿ, ನನ್ನ ಪ್ರಕಾರ ನಾನೇನಾದರೂ ಜೋನ ಮದುವೆ ಆಯಿತು ಅಂತಂದರೆ ಅವಳಿಗೆ ಅನ್ಯಾಯ ಆಗುತ್ತೆ, ಅವ್ರ ಪ್ರಕಾರ ಮದುವೆ ಆದರೆ ನನಗೆ ಅನ್ಯಾಯ ಆಗುತ್ತೆ, ಇದನ್ನು ಹೇಗೆ ಇವರಿಬ್ಬರಿಗೂ ಅರ್ಥ ಮಾಡಿಸ್ಲಿ, ನನಗೆ ನಿಜವಾಗ್ಲೂ ಜ್ಯೋತಿಕನ ಮದುವೆ ಆಗಿ ಇಷ್ಟ ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಫೋನು ರಿಂಗ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಡಾಕ್ಟರ್ ಸಿದ್ದುಗೆ ಕಾಲ್ ಮಾಡ್ತಾ ಇರ್ತಾರೆ, ಸರ್ ನಾನೇ ಮಾಡಬೇಕು ಅಂತ ಅಂದ್ಕೊಂಡೆ, ನೀವೇ ಮಾಡೋದು ಒಳ್ಳೇದಾಯಿತು ಅಂದಾಗ ದೀಪು ಹೇಗಿದ್ದಾಳೆ ಅಂತ ಕೇಳಬೇಕಾದ್ರೆ, ಸರ್ ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ, ರಿಪೋರ್ಟ್ಸ್ ಎಲ್ಲ ಬಂದಿದೆ, ನಿಮ್ಮ ಜೊತೆ ಮಾತಾಡಬೇಕು, ಚೆಕಪ್ ಮಾಡಬೇಕು, ದೀಪನ ಕರ್ಕೊಬನ್ನಿ ಅಂತ ಅಂದಾಗ, ಸರ್ ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ದೀಪನ ಕರ್ಕೊಬಂದರೆ ಪದೇ ಮನೇಲಿ ಅನುಮಾನ ಪಡ್ತಾರೆ, ಅವ್ರಿಗೆ ಯಾವ ವಿಷಯನೂ ಸಹ ಹೇಳೋಕ್ಕಾಗಿಲ್ಲ ಸರ್, ನನ್ನ ಪರಿಸ್ಥಿತಿ ಆ ಥರ ಇದೆ, ದಯವಿಟ್ಟು ನೀವೇ ನಮ್ಮ ಮನೆಗೆ ಬರೋಕ್ಕಾಗುತ್ತಾ, ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅಂತ ಅನ್ಬೇಕಾದ್ರೆ, ಪರವಾಗಿಲ್ಲ ಬಿಡಿ ಏನು ಮಾಡೋಕ್ಕಾಗಲ್ಲ, ಇಂಥ ಚಿಕ್ಕ ಮಕ್ಕಳಿಗೆ ಇಂಥ ದೊಡ್ಡ ಕಾಯಿಲೆ ಬಂದರೆ ಎಂಥವ್ರಿಗೂ ಶಾಕ್ ಆಗುತ್ತೆ, ಅವ್ರ ಭವಿಷ್ಯ ಮುಂದಕ್ಕೆ ರೂಪಿಸೋಕ್ಕೂ ನಮಗೆ ಕಷ್ಟ ಆಗುತ್ತೆ, ಇದರಲ್ಲೇನು ತೊಂದರೆ ಇಲ್ಲ, ನಾನು ಆದಷ್ಟು ಬೇಗ ಸಂಜೆ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿ ಡಾಕ್ಟ್ರು ಕಟ್ ಮಾಡಿದಾಗ ಈ ಕಡೆ ದೀಪು ಬಗ್ಗೆ ಯೋಚನೆ ಮಾಡಿಕೊಂಡು ಸಿದ್ದು ಟೆನ್ಷನ್ ಮಾಡಿಕೊಂಡು ಕೂತ್ಕೋತಾನೆ. ಅವನ ಜೊತೆ ಕಳೆದಿದ್ದು ಹಳೆ ನೆನಪುಗಳೆಲ್ಲ ನೆನಪು ಮಾಡ್ಕೋತಾ ಇರ್ತಾನೆ. ದೀಪು ಜೊತೆ ಆಟ ಆಡಿದ್ದು, ಹಾಗೆ ಲಾಂಗ್ ಡ್ರೈವ್ ಹೋಗಿದ್ದು, ಹಾಗೆ ಸೈಕಲ್ ಓಡಿಸ್ತಿದ್ದು, ಕಣ್ಣ ಮುಚ್ಚಲೇ ಆಡಿದ್ದು, ಪ್ರತಿಯೊಂದು ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಬರ್ತಾಳೆ, ಸರ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಅಂದಾಗ ಟ್ಯಾಬ್ಲೆಟ್ ನೀರು ಕೊಟ್ಟ ಮೇಲೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ನೀವು ತೋರಿಸೋ ಕಾಳಜಿಯಿಂದ ನಾನು ಆದಷ್ಟು ಬೇಗ ಹುಷಾರಾಗ್ತೀನಿ ಶಾರದವ್ರೆ ಅಂದಾಗ, ಈ ಕಾಳಜಿ ಲೈಫ್ ಲಾಂಗ್ ಇರುತ್ತೆ ಸರ್, ಆದರೆ ಇದು ಬರೀ ಕಾಳಜಿ ಮಾತ್ರ ಆಗಿರುತ್ತೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ, ನನಗೂ ಅಷ್ಟೇ ಮೊದಲು ನಿಮ್ಮ ಮೇಲೆ ಕಾಳಜಿ ಇತ್ತು, ಅದು ಯಾವಾಗ ನಿಮ್ಮ ಮೇಲೆ ಪ್ರೀತಿ ಬಂತೋ ನನಗಂತೂ ಗೊತ್ತಿಲ್ಲ ಅಂದಾಗ ಈ ಕಡೆ ಶಾರದನಿಗೆ ಆಶ್ಚರ್ಯ ಆಗ್ತಿರುತ್ತೆ. ನೋಡಿ ಸರ್ ನೀವೇನಾದರೂ ಅಂದ್ಕೊಳ್ಳಿ, ನೀವು ಜ್ಯೋತಿಕ್ ಅವ್ರನ್ನ ಮದುವೆ ಆಗೋವರೆಗೂ ನಾನು ಪದೇ ಈ ಮಾತನ್ನ ಹೇಳ್ತಾ ಇರ್ತೀನಿ, ನೀವು ಖಂಡಿತ ಜ್ಯೋತಿಕ್ ಅವ್ರನ್ನೇ ಮದುವೆ ಆಗಬೇಕು ಅಂತ ಅಂದಾಗ, ಅದೇಗಾಗುತ್ತೆ, ನನ್ನ ಭಾವನೆ ಆ ರೀತಿ ಇಲ್ಲ, ನನಗೆ ಹುಟ್ಟಿರೋದು ನಿಮ್ಮ ಮೇಲೆ ಪ್ರೀತಿ, ಜ್ಯೋತಿಕ ಮೇಲಲ್ಲ ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ ಸರ್, ನೀವು ಮದುವೆ ಆಗಲೇಬೇಕು ಅಂತ ಮತ್ತೆ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿ ಸರ್, ನಿಮ್ಮ ಪ್ರೀತಿಗೆ ಅರ್ಹಳಲ್ಲ ನಾನು ಮದುವೆಯಾಗಿ ಒಂದು ಮಗು ಇರೋ ತಾಯಿ ಆಯಿತಾ, ನನ್ನಿಂದ ನಿಮಗೆ ನೆಮ್ಮದಿಯಾಗಲಿ ಖುಷಿಯಾಗಿ ಯಾವುದು ನಿಮ್ಮ ಜೀವನಕ್ಕೆ ಸಿಗಲ್ಲ, ಅದನ್ನು ನೀವು ಅರ್ಥ ಮಾಡಿ ಅಂತ ಹೇಳ್ತಾ ಇದ್ದರೆ, ಇದನ್ನೆಲ್ಲ ಯಾರು ಹೇಳಿದ್ದು ಅಂದಾಗ, ಯಾರು ಯಾಕೆ ಸರ್ ಹೇಳಬೇಕು, ಇದು ಜೀವನದ ಸತ್ಯ ಆಯಿತಾ, ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗುತ್ತೆ, ನೀವಿಬ್ಬರು ಮದುವೆ ಆದರೆ ಇಡೀ ಮನೆಯವರು ತುಂಬ ಖುಷಿ ಪಡ್ತಾರೆ, ಅದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ನೋಡಿ ಸರ್, ಎತ್ತು ತಾಯಿ, ಪ್ರೀತಿಯ ಕುಟುಂಬ, ಹಾಗೆ ಇಡೀ ಜೀವನ ಸಂಗಾತಿಯಾಗಿರೋ ಒಳ್ಳೆ ಸಂಗಾತಿ ಸಿಕ್ಕಿದಾಗ ಇದಕ್ಕಿಂತ ಖುಷಿಯಾಗಿರೋದು ಲೈಫಲ್ಲಿ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಜ್ಯೋತಿಕ್ ಅವರು ಹೆಚ್ಚಾಗಿ ಓದ್ಕೊಂಡಿದ್ದಾರೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಜೊತೆಗೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ಬೇಕಾದ್ರೆ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಲ್ವಾ ಸರ್ ಅಂತ ಹೇಳ್ಬೇಕಾದ್ರೆ ಈ ಕಡೆ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನೋಡಿ ಸರ್, ನೀವು ಪ್ರೀತಿ ಮಾಡೋದು ತಪ್ಪು, ಅದು ಅರ್ಹತೆ ಇಲ್ದಳನ್ನ ಪ್ರೀತಿ ಮಾಡೋದು ತಪ್ಪು ಅಂತಂದಾಗ, ಯಾಕ್ರೆ ಈ ರೀತಿ ಹೇಳ್ತೀರಾ ಅಂತ ಕೇಳ್ತಾ ಇರ್ತಾನೆ. ನೋಡಿ ವಿಮಲಮ್ಮ ವೀಲ್ ಚೇರಲ್ಲಿದ್ದರೂ ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಹಾಗೆ ಅರ್ಹತೆ ಇಲ್ದವ್ರನ್ನ ಪ್ರೀತಿ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತು ಸುಮಿತ್ರಮ್ಮ ಮತ್ತು ದಶರಥ ಸರ್ ಈ ಮನೆಗೆ ನೀವೇ ಆಧಾರ ಸ್ತಂಭ ಅಂತ ಅಂದ್ಕೊಂಡಿದ್ದಾರೆ, ಅವರಿಬ್ಬರಿಗೂ ಈ ಥರ ಶಾಕಿಂಗ್ ನ್ಯೂಸ್ ಗೊತ್ತಾದರೆ ಯಾವ ರೀತಿ ಆಗ್ಬೋದು, ನಂಬಿಕೆ ಗಳಿಸೋದು ತುಂಬ ಅಂದರೆ ತುಂಬ ಕಷ್ಟ ಸರ್, ಹಾಗೆ ಅದನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಸರ್, ದಯವಿಟ್ಟು ಇಂಥ ಕಷ್ಟನ ನನಗೆ ಕೊಡಬೇಡಿ ಅಂತ ಕೈ ಮುಗಿದು ಕೇಳ್ತಿರ್ಬೇಕಾದ್ರೆ, ಅಮ್ಮನ ಮೇಲೆ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಹಾಗೆ ಅತ್ತೆ ಮಾವನ ಮೇಲೆ ತುಂಬ ನಂಬಿಕೆ ವಿಶ್ವಾಸ ಇದೆ, ಅದನ್ನು ಹಿಂತಿರುಗಿಸ್ಬೇಕು ಅಂತ ಅಂದರೆ ನಾನು ಜ್ಯೋತಿಕನ ಮದುವೆ ಆಗಬೇಕಾ, ಇದು ಯಾವ ಸೀಮೆ ನ್ಯಾಯ, ನೀವೇ ಹೇಳಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ, ನೀವು ಒಂದು ಮಾತು ಅನ್ನಿ, ನಾನು ಈಗಲೇ ಹೋಗಿ ಮನೆಯವ್ರ ಇದ್ದರೆ ಮಾತಾಡ್ತೀನಿ ಅಂತ ಅನ್ಬೇಕಾದ್ರೆ, ಏನು ಹೇಳ್ತಿದ್ದೀರಾ ಸರ್, ಖಂಡಿತ ನಿಮ್ಮ ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಕ ಅವ್ರನ್ನ ಮದುವೆ ಆದರೆ ನನಗೂ ನೆಮ್ಮದಿ ಇರುತ್ತೆ, ಇಷ್ಟು ದಿನ ಈ ಮನೆಗೆ ಯಾಕೆ ಬಂದೆ ಏನೋ ಪಶ್ಚಾತ್ತಾಪ ಇತ್ತು, ಅಟ್ಲೀಸ್ಟ್ ನೀವು ಮದುವೆ ಆದರೆ ತುಂಬ ಖುಷಿಯಾಗಿ ನೆಮ್ಮದಿಯಿಂದ ಇರ್ತೀನಿ ಸರ್ ಅಂತ ಕೈ ಮುಗಿದು ಕೇಳ್ತಾ ಇರಬೇಕಾದ್ರೆ, ಆದರೆ ಇದು ದೀಪಂಗೆ ಇಷ್ಟ ಇಲ್ಲ ಶಾರದವ್ರೆ ಅಂತ ಹೇಳ್ತಾ ಇರ್ತಾನೆ.
ಏನು ಸರ್ ಈ ರೀತಿ ಹೇಳ್ತೀರಾ? ಅವಳು ತುಂಬ ಚಿಕ್ಕವಳು ಆಯಿತಾ, ಹೋಯ್ತಾ ಹೋಯ್ತಾ ಅವಳಿಗೆ ಅರ್ಥ ಮಾಡಿಸಿದ್ರೆ ಆಯಿತು, ಇದೆಲ್ಲ ಆಮೇಲೆ ಅವಳಿಗೆ ಅರ್ಥ ಆಗುತ್ತೆ ಅಂತ ಅನ್ಬೇಕಾದ್ರೆ ನೀವೇನೇ ಹೇಳಿ ನನ್ನ ಹೆಂಡತಿ ಸ್ಥಾನನ ನಾನು ಬೇರೆ ಯಾರಿಗೂ ಕೊಡಲ್ಲ, ಅದು ನಿಮಗೆ ಮಾತ್ರ ಅಂತ ಅಂದಾಗ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ. ಸರ್ ಏನು ಹೇಳ್ತಿದ್ದೀರಾ, ಈ ಥರ ಎಲ್ಲ ಮಾತಾಡಬೇಡಿ ಅಂತ ಅಂದಾಗ ಜೀವನ ಪೂರ್ತಿ ಕಾಯ್ತೀನಿ, ನನ್ನ ಕೊನೆ ಉಸಿರೋವರೆಗೂ ನಿಮಗೋಸ್ಕರ ಕಾಯ್ತೀನಿ, ಆದರೆ ನನ್ನ ಹೆಂಡತಿ ಸ್ಥಾನನ ಯಾರಿಗೂ ಕೊಡಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ದಯವಿಟ್ಟು ಈ ಥರ ಮಾಡಬೇಡಿ, ಇದು ಯಾವತ್ತೂ ಆಗೋಲ್ಲ, ನನ್ನ ಮಗಳೇ ನನಗೆ ಪ್ರಪಂಚ, ಆ ಜಾಗಕ್ಕೆ ಬೇರೆ ಯಾರು ನಾನು ಕರ್ಕೊಳ್ಳೋಕೆ ಇಷ್ಟಪಡಲ್ಲ ಅಂದಾಗ ನೀವು ಈ ರೀತಿ ಮಾತಾಡಬೇಡಿ ಸರ್ ಅಂತ ಅನ್ಬೇಕಾದ್ರೆ ಅದು ಹಾಗಲ್ಲ ಶಾರದವ್ರೆ ಅಂತ ಅನ್ಬೇಕಾದ್ರೆ ಕೈ ಮುಗಿದು ಅದ್ರ ಬದಲು ಒಂದು ತೊಟ್ಟು ನನಗೆ ವಿಷ ಕೊಡಿ ಅಂತ ಅಂದಾಗ ಸಿದ್ಧಿಗೆ ಶಾಕ್ ಆಗ್ತಾ ಇರುತ್ತೆ. ನೀವೇನಾದರೂ ಈ ಮನೆಯಿಂದ ಹಿಂದೆ ಸರಿದ್ರೆ ವಿಮಲಮ್ಮ ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ಹಾಗೆ ಜ್ಯೋತಿಕ್ ಅವರು ನೂರಾರು ಕನಸನ್ನ ಕಟ್ಟಿದರೆ ಅದು ಎದುರು ನೋಡ್ತಾ ಇದ್ದಾರೆ, ಮನೆಯವರು ನಿಮ್ಮ ಸಂಭ್ರಮಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸರ್. ಹಾಗೆ ಅವರ ಸಂಭ್ರಮಕ್ಕೆ ಹಾಗೆ ವಿಶ್ವಾಸಕ್ಕೆ ನಂಬಿಕೆ ದ್ರೋಹ ಮಾಡಬೇಡಿ ಸರ್ ಅಂತ ಅನ್ಬೇಕಾದ್ರೆ ನನ್ನ ಆತ್ಮವಿಶ್ವಾಸಕ್ಕೂ ಸಹ ನಂಬಿಕೆ ದ್ರೋಹ ಮಾಡಬಾರ್ದು ಅಲ್ವಾ ಶಾರದವ್ರೆ ಅಂತ ವಾದ ಮಾಡ್ತಾ ಇರ್ತಾನೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಕೆಲವು ಸಲ ತ್ಯಾಗ ಮಾಡಬೇಕು ಸರ್, ಅದರಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ, ಏನು ಮಾಡೋಕ್ಕಾಗುತ್ತೆ, ಕೃಷ್ಣ ರಾಧೆನ ಲವ್ ಮಾಡ್ದ, ಆದರೆ ರುಕ್ಮಿಣಿನ ಮದುವೆ ಆದ, ಅದೇ ಸರಿಯಾಗಿತ್ತು ಸರ್, ಅದೇ ರೀತಿ ನಮ್ಮ ಜೀವನದಲ್ಲಿ ಏನೂ ಆಗಲ್ಲ ನೋಡಿ, ಒಂದು ವೇಳೆ ನೀವೇನಾದರೂ ಈ ಮದುವೆಗೆ ಒಪ್ಪಲಿಲ್ಲ ಅಂತಂದರೆ ನಾನು ಮತ್ತು ದೀಪು ಮನೆ ಬಿಟ್ಟು ಹೋಗಬೇಕಾಗುತ್ತೆ ಅಂತ ಹೇಳಿದ ತಕ್ಷಣ ಈ ಕಡೆ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ದೀರಾ, ದೀಪುನ ನನ್ನಿಂದ ದೂರ ಮಾಡ್ತೀರಾ ಅಂದಾಗ ಹೌದು ಸರ್, ಖಂಡಿತ ನಾನು ಮತ್ತು ದೀಪು ಕಣ್ಣಿಗೆ ಕಾಣ್ದಂಗೆ ಬೆಳಕರಿ ಅಷ್ಟಕ್ಕೆ ಎದ್ದು ಹೋಗ್ತೀವಿ, ಮನೆ ಮುಂದೆ ಹೋಗ್ಬಿಟ್ಟು ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರೆ ಸರಿ ಸರ್, ಇಲ್ಲಾಂದರೆ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಇದರಿಂದ ಸಂಬಂಧ ಹಾಳಾದರೂ ಚಿಂತೆ ಇಲ್ಲ, ನನಗೂ ನಿಮಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಿ ಹೊರಟು ಹೋಗೇ ಬಿಡ್ತಾಳೆ. ಅವಳ ಮಾತನ್ನ ಕೇಳಿ ಶಾಕಾಗಿ ಸಿದ್ದು ಹಾಗೆ ಕುಸ್ತು ಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.